ವೀಕ್ಷಕರೇ, ನೋಡಿದ್ರಲ್ಲ ಈ ಮಹಿಳೆಯರ ನಡುವೆ ನಡೆಯುತ್ತಿರುವ ಡಿಕ್ಕಿ ಕಾಳಗವನ್ನು. ಹೀಗೆ ಒಬ್ರಿಗೊಬ್ರು ಡಿಚ್ಚಿ ಹೊಡ್ಕೊಳ್ತಾ ಇರೋದು ಎಲ್ಲಿ, ಯಾಕೆ ಅಂತೀರಾ? ಅಲ್ಲೇ ಇರೋದು ನೋಡಿ ವಿಶೇಷ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಸಿಎನ್ ಮಾಳಿಗೆ ಗ್ರಾಮದಲ್ಲಿ ಮಹಿಳೆಯರು ಪರಸ್ಪರ ಡಿಚ್ಚಿ ಹೊಡೆದುಕೊಳ್ತಾ ಇದ್ರು. ಅದರಲ್ಲೂ ಅತ್ತಿಗೆ ನಾದಿನಿಯರು ಈ ಕಾಳಗದಲ್ಲಿ ಭಾಗಿಯಾಗಿರೋದು ಮತ್ತೊಂದು ವಿಶೇಷ. ಜಾತ್ರೆ ಮಾಡೋದು ಬಿಟ್ಟು ಅದು ಯಾಕೆ ಅತ್ತಿಗೆ ನಾದಿನಿಯರು ಡಿಚ್ಚಿ ಹೊಡೆದುಕೊಳ್ತಾರೆ ಅನ್ನೋದನ್ನು ಗ್ರಾಮದ ಮಹಿಳೆ ಮಹಾಲಕ್ಷ್ಮಿ ಹೇಳ್ತಾರೆ, ಕೇಳಿ. ವಿಶೇಷ ಅಂದರೆ ನಮ್ಮ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಈಗ ಜಾತ್ರೆ ಮಾಡ್ತಾರೆ. ಇದು ಹೆಣ್ಮಕ್ಳು 3ನೇ ದಿನ ಹೆಣ್ಮಕ್ಳದ್ದು ಡಿ ಪ್ರದರ್ಶನ ಇರುತ್ತೆ. ಅದು ಅತ್ತಿಗೆ ನಾದಿನಿಯರದು ಡಿ ಪ್ರದರ್ಶನ ಅಂದರೆ ಡಿಚ್ಚಿ ತಲೆ ಡಿಚ್ಚಿ ಕೊಡೋದು, ಅದೇ ವಿಶೇಷ. ಇದು ಅದು ಪುರಾತನ ಕಾಲದಿದ್ದಲ್ಲೂ ನಡ್ಕೊ ಬಂದಿದ್ದಾರೆ. ಅದನ್ನು ನಾವು ನಡೆಸ್ತಾ ಇದ್ದೀವಿ, ಮುಂದೆ ನಡೆಸಲಿ, ಇದೇ ಥರ ನಡೆಸಲಿ ಮುಂದಿನ ಜನಕ್ಕೂ. ಅದು ಯಾರಿಗಾನ ಹೆಣ್ಮಕ್ಳಿಗೆ ನಮಗೂ ಅತ್ತಿಗೆ ನಾದಿನಿಯರಿಗೂ ವೈಮನಸ್ಸಿದ್ರೆ ದೂರ ಆಗುತ್ತೆ. ಏನನ ತಲೆನೋವು ಅಂತ ಎಲ್ಲ ಅಂತಾರೆ. ಅದು ಇದು ಡಿಚ್ಚಿ ಕೊಟ್ಟೋದಿದ್ದ ತಲೆನೋವು ಕಮ್ಮಿ ಆಗುತ್ತೆ ಅಂತ ಎಲ್ಲ ಪುರಾತನ ಕಾಲದಿದ್ದನೂ ಆ ಥರ ನಡ್ಕೊ ಬಂದೈತೆ. ಗ್ರಾಮದ ಎಲ್ಲ ಜನತೆಯೂ ಭಾಗವಹಿಸ್ತಾರೆ. ಹೆಣ್ಮಕ್ಳು ಸೊಸೆಯರು ಎಲ್ಲ ಚೆನ್ನಾಗಿ ಇದನ್ನು ಮಾಡ್ತಾರೆ. ಮಹಾಲಕ್ಷ್ಮಿ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಅಹೋಬಲ ನರಸಿಂಹಸ್ವಾಮಿ ಜಾತ್ರೆ ಅದ್ದೂರಿಯಾಗಿ 3 ದಿನಗಳ ಕಾಲ ನಡೆಯುತ್ತೆ.
ಜಾತ್ರೆಯ ಕೊನೆಯ ದಿನ ಈ ವಿಶೇಷ ಆಚರಣೆಯನ್ನು ನಡೆಸಲಾಗುತ್ತೆ. ಅಂದು ಗ್ರಾಮದಿಂದ ಮದುವೆಯಾಗಿ ಹೊರಹೋಗಿರುವ ಪ್ರತಿ ಹೆಣ್ಣುಮಗಳು ಜಾತ್ರೆಗೆ ತಪ್ಪದೆ ಹಾಜರಾಗಿ ತಮ್ಮ ಮನೆಯಲ್ಲಿ ಅತ್ತಿಗೆ ಜೊತೆ ಏನಾದರೂ ಮನಸ್ತಾಪ ಇದ್ದು ದೂರ ಆಗಿದ್ರೆ ಈ ವೇಳೆ ಪರಸ್ಪರ ತಲೆಯನ್ನ ಡಿಚ್ಚಿ ಕುಟ್ಟಿಕೊಳ್ಳುವ ಮೂಲಕ ಪುನಃ ಬಾಂಧವ್ಯವನ್ನ ಬೆಸೆಯುವ ಕೆಲಸವನ್ನ ಮಾಡ್ತಾರೆ. ಇದರಿಂದ ಗ್ರಾಮದಲ್ಲಿ ಶಾಂತಿ ನೆಲೆಸುತ್ತೆ. ಮಹಿಳೆಯಲ್ಲಿರುವ ಕ್ರೂರತ್ವ ದೂರವಾಗಿ ಮನಃಶಾಂತಿ ಗಳಿಸುತ್ತಾರೆಂಬ ಪ್ರತೀತಿ ಇದ್ದು ಜಡೆ ಜಗಳಕ್ಕೆ ಇತಿಶ್ರೀ ಆಡಲು ಹಿರಿಯರು ಒಳ್ಳೆ ಸಂಪ್ರದಾಯವನ್ನೇ ಹುಟ್ಟು ಹಾಕಿದ್ದಾರೆ. ಈ ಕುರಿತು ಗ್ರಾಮದ ಕರಿಯಪ್ಪ ಏನು ಹೇಳ್ತಾರೆ ನೀವೇ ಕೇಳಿ. ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಅಹೋಬಳ ನರಸಿಂಹಸ್ವಾಮಿಯ ಕಾರ್ತೀಕ ಜಾತ್ರೆ ನಡೀತಾ ಇರ್ತದೆ. ಈ ಹಬ್ಬ 3 ದಿನ ನಡೀತದೆ. 3ನೇ ದಿನದ ಕೊನೆಯ ದಿನ ಇದು ತುಂಬ ವಿಶೇಷ ಡಿ ಪ್ರದರ್ಶನ ಅಂತ ಇರ್ತದೆ. ಇದು ಈ ಡಿ ಪ್ರದರ್ಶನಕ್ಕೆ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಬರ್ತಾರೆ. ಬಹಳ ವಿಶೇಷ ಅಂದರೆ ಈ ಗ್ರಾಮದಿಂದ ಬೇರೆ ಊರಿಗೆ ಯಾರು ಸೊಸೆಯರಾಗಿ ಹೋಗಿರ್ತಾರೆ ಅಂಥವರು ವಿಶೇಷವಾಗಿ ಈ ಹಬ್ಬಕ್ಕೆ ತುಂಬ ಆಸಕ್ತಿಯಿಂದ ಪ್ರೀತಿಯಿಂದ ತವರು ಮನೆಯ ಪ್ರೀತಿಯಿಂದ ಬರ್ತಾರೆ. ಬಂದು ಸ್ವಾಮಿಯ ಸನ್ನಿಧಿಯಲ್ಲಿ ಈ ಊರಿನ ಅತ್ತಿಗೆಯರ ಮುಂದೆ ಮುಖಾಮುಖಿಯಾಗಿ ದೇವರ ಮುಂದೆ ಒಂದು ರೀತಿಯ ಭಾವೈಕ್ಯತೆಯ ಸಂಕೇತವಾಗಿ ಪ್ರೀತಿಯ ಸಂಕೇತವಾಗಿ ಅಪ್ಪುಗೆಯ ಸಂಕೇತವಾಗಿ ಡಿ ಪ್ರದರ್ಶನವನ್ನು ಮಾಡ್ತಾರೆ. ಇಲ್ಲಿ ತಲೆಗೆ ಡಿ ಕೊಡ್ತಾರೆ ಅಂದರೆ ಇದೊಂದು ಪ್ರೀತಿಯ ಅಪ್ಪುಗೆ. ಇದು ನಾವು ಹೇಗೆ ಗಂಡು ಮಕ್ಕಳು ಥ್ಯಾಂಕ್ಸ್ ಕೊಡ್ತೀವಿ ಅಥವಾ ಅಪ್ಪಿಕೊಳ್ತೀವಿ, ಹಾಗೆ ಅವರು ಡಿ ತಲೆಯನ್ನು ಮತ್ತೊಬ್ಬರ ತಲೆಗೆ, ಅತ್ತಿಗೆಯ ತಲೆಗೆ ನಾದಿನಿಯ ತಲೆಗೆ ಅತ್ತಿಗೆಯ ತಲೆಯನ್ನು ಮುಟ್ಟೋದ್ರ ಮೂಲಕ ಒಂದು ರೀತಿಯ ಒಂದು ಸಾಮರಸ್ಯವನ್ನು ಈ ಊರಲ್ಲಿ ಬಹಳ ಪ್ರೀತಿ ಅನ್ಯೋನ್ಯತೆ ಇದೆ ಅನ್ನೋದನ್ನು ಈ ನಾಡಿಗೆ ಮಹಿಳೆಯರ ಮಧ್ಯೆ ಈ ರೀತಿಯ ಪ್ರೀತಿ, ಒಂದು ರೀತಿಯ ಸಂಬಂಧ, ಒಂದು ರೀತಿಯ ಮಮತೆ ಇದೆ ಅನ್ನೋದನ್ನು ಈ ನಾಡಿಗೆ ತೋರಿಸ್ತಕ್ಕಂಥ ಹಬ್ಬ ಇದು. ಹಾಗಾಗಿ ಇಂಥದ್ದೊಂದು ಹಬ್ಬವನ್ನು ನಮ್ಮ ಊರಿನ ಹಿರಿಯರು ನಿರಂತರವಾಗಿ ಮಾಡ್ಕೊಂಡು ಬಂದರು. ಇವತ್ತು ಯುವಕರು ಇದನ್ನು ಒಂದಷ್ಟು ಆಸಕ್ತಿಯಿಂದ ಒಂದು ಸ್ವಲ್ಪ ಸಂಭ್ರಮದಿಂದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ತುಂಬ ವಿಶೇಷ. ಇದು ಯಾಕಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಹೀಗೆ ಹೆಣ್ಣುಮಕ್ಕಳು ಈ ರೀತಿ ಡಿ ಪ್ರದರ್ಶನವನ್ನು ಮಾಡಲ್ಲ. ಇದ್ರ ಜೊತೆಗೆ ನಮ್ಮಲ್ಲಿ ಟಗರುಗಳ ಕಾಳಗವನ್ನು ಮಾಡ್ತಾರೆ. ಅದು ಸಹ ನಮ್ಮ ಪ್ರಾಣಿ ನಮ್ದು, ಯಾಕಂದರೆ ಪಶುಪಾಲನಾ ವೃತ್ತಿಯ ಗ್ರಾಮ ಇವು. ಪಶುಗಳಲ್ಲೂ ಸಹ ಒಂದು ಅನ್ಯೋನ್ಯತೆ ಇರುತ್ತೆ. ಹಾಗೆಯೇ ಆ ಪಶುಗಳ ರಕ್ಷಣೆ ಮಾಡ್ತಕ್ಕಂತಹ ಮಹಿಳೆಯರಲ್ಲೂ ಮತ್ತು ಪುರುಷರಲ್ಲೂ ಈ ಅನ್ಯೋನ್ಯತೆಯ ಸಂಕೇತವಾಗಿ ಡಿ ಪ್ರದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಇದೊಂದು ಆತ್ಮೀಯವಾದ ಒಂದು ಸಂಭ್ರಮದ ಹಬ್ಬ ಇದು. ಒಟ್ಟಾರೆ ಹೇಳೋದಾದರೆ ಜಾತ್ರೆಯ ನೆಪದಲ್ಲಿ ಒಂದೆಡೆ ಸೇರುವ ಜನರು, ಅದರಲ್ಲೂ ಹೆಣ್ಮಕ್ಕಳ ನಡುವೆ ಇರುವ ಕಿತಾಪತಿಯನ್ನು ಈ ಮೂಲಕ ಹೋಗಲಾಡಿಸಿ ಒಂದೊಳ್ಳೆ ಬಾಂಡಿಂಗ್ ಕ್ರಿಯೇಟ್ ಮಾಡಲು ನಡೆಸುವ ಈ ಆಚರಣೆ ಮನುಕುಲದ ಒಳಿತಿಗಾಗಿ ಅನ್ನೋದನ್ನು ನಾವಿಲ್ಲಿ ಮನಗಾಣಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.